ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ಯಾರಿಗೆ ನಿಮ್ಮ ಶಿಶ್ನ ಸ್ಟ್ಯಾಂಡ್ ಆದಂಥ ಟೈಮಲ್ಲಿ ಲೆಫ್ಟು ರೈಟು ಅಪ್ವರ್ಡ್ ಡೌನ್ವರ್ಡ್, ಸೊ ಈ ಥರ ಯಾರಿಗಾಗ್ತಾ ಇದೆ ಅವರು ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ಇತ್ತೀಚೆಗೆ ನನಗೆ ತುಂಬ ಮೇಲ್ಸ್ ಬರ್ತಿದೆ ಇದ್ರ ಬಗ್ಗೆ. ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತಗೊಂಡಿದ್ದೀನಿ. ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗುತ್ತಾ, ಇಲ್ಲ ನಿಮ್ಮ ಪಾರ್ಟ್ನರ್ನ ಸ್ಯಾಟಿಸ್ಫೈ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲವೊಬ್ರಿಗೆ ಒಂದು ಚಿಂತೆ ಇರುತ್ತೆ, ಏನಪ್ಪ ಅಂದರೆ ಆ ಥರ ಅವ್ರಿಗೆ ಮಾತ್ರ ಇದೆ ಅಂತ ಅಂದ್ಕೊಂಡವ್ರು ಎಷ್ಟೋ ಜನ ಇರ್ತಾರೆ. ಯಾಕೆಂದರೆ ಅದನ್ನು ಯಾರಿಗೂ ಕ್ವಶನ್ ಕೇಳೋದಕ್ಕೆ ಆಗೋದಿಲ್ಲ ಅಲ್ಲ. ಸೊ ಅದಕ್ಕೆ ಅವರು ಆ ಥರ ತಿಳ್ಕೊಂಡಿರ್ತಾರೆ. ಏನಪ್ಪ ಅದು ಅಂದರೆ, ಪೆನಿಸ್ ಸ್ಟ್ಯಾಂಡ್ ಆದಂಥ ಟೈಮಲ್ಲಿ, ಶಿಶ್ನ ನಿಮಿರುವಿಕೆ ಆದಂಥ ಟೈಮಲ್ಲಿ ಲೆಫ್ಟು ರೈಟು ಇಲ್ಲ ಅಪ್ವರ್ಡು ಡೌನ್ವರ್ಡ್ ಅಂದರೆ ಎಡಗಡೆ ಬಲಗಡೆ ಅಥವಾ ಮೇಲ್ಗಡೆ ಸೈಡು ಇಲ್ಲ ಕೆಳಗಡೆ ಸೈಡು ಅಂದರೆ ನಿಮಿರುವಿಕೆ ಆದಾಗ ನಾನು ಹೇಳ್ತಾ ಇರೋಂಥದ್ದು. ಸೊ ನಿಮಿರುವಿಕೆ ಆದಂಥ ಟೈಮಲ್ಲಿ ಈ 4 ಸೈಡ್ಗೆ ಒಂದಲ್ಲ ಒಂದು ಸೈಡಿಗೆ 70% ಗಂಡಸರ ಶಿಶ್ನ ಅಂದರೆ ಸ್ಟ್ಯಾಂಡ್ ಆದಾಗ ನಾನು ಹೇಳ್ತಾ ಇರೋದು, ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟ್ಯಾಂಡ್ ಆದಾಗ ಈ 4 ಸೈಡ್ ಯಾವುದಾದ್ರೂ ಸೈಡ್ ಒಂದು ಕಡೆ ಸ್ಟ್ಯಾಂಡ್ ಆದಮೇಲೆ ಬೆಂಡ್ ಆಗೇ ಇರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಇದರಿಂದ ಮಕ್ಕಳಾಗೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಯಾವುದೇ ಕಾರಣಕ್ಕೂ ಮಕ್ಕಳಾಗೋದಕ್ಕೂ ನಿಮ್ಮ ಪೆನಿಸ್ ಬೆಂಡ್ ಆಗಿರೋದಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ಇದಕ್ಕಿಂತ ಜಾಸ್ತಿ ಅಂದರೆ ಲೈಟಾಗಿ ಬೆಂಡ್ ಆಗಿರುತ್ತೆ ಅಲ್ವಾ, ಬೆಂಡ್ ಆಗಿರೋದು ಇಲ್ಲ ಮೇಲೆ ಇಲ್ಲ ಕೆಳಗೆ, ಇದಕ್ಕೆ ಆ ಥರ ಬೆಂಡ್ ಆದಂಥ ಟೈಮಲ್ಲಿ ನಿಮ್ಗೆ ಏನಾದರೂ ಪೇಯ್ನ್ ಆಗ್ತಾ ಇದ್ರೆ, ಅಂದರೆ ನಾನು ಹೇಳ್ತಿರೋದು 10 to 20 ಡಿಗ್ರಿಗಿಂತ ಜಾಸ್ತಿ ಏನಾದರೂ ಬೆಂಡ್ ಆಗಿದ್ದು ನಿಮಗೆ ಸ್ಟ್ಯಾಂಡ್ ಆದಂಥ ಟೈಮಲ್ಲಿ ಪೇಯ್ನ್ ಆಗ್ತಾ ಇದ್ರೆ, ಸೊ ಇದನ್ನು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಪೆರೋನಿಸ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಅದು ಸ್ಟ್ಯಾಂಡ್ ಆದಾಗ ಪೇಯ್ನ್ ಆಗ್ತಾ ಇದ್ದು ಜಾಸ್ತಿ ಬೆಂಡ್ ಆಗ್ತಾ ಇದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇನ್ನು ನಿಮ್ಮ ಪಾರ್ಟ್ನರ್ಗಳಿಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ. ಆ್ಯಕ್ಚುಲಿ ಸ್ಟ್ರೈಟ್ ಹೇಳಬೇಕು ಅಂದರೆ, ಸ್ಟ್ರೈಟ್ ಇರೋ ಪೆನಿಸ್ಗಿಂತ ಬೆಂಡ್ ಇರುವ ಪೆನಿಸಲ್ಲೇ ಹೆಣ್ಮಕ್ಳು ಜಾಸ್ತಿ ಸ್ಯಾಟಿಸ್ಫೈ ಆಗುವಂಥದ್ದು. ಮತ್ತು ತುಂಬ ಪೊಸಿಷನ್ಸ್ನ ಯಾರಿಗೆ ಈ ಬೆಂಡ್ ಪೆನಿಸ್ ಇರುತ್ತೆ ಅಲ್ವಾ, ಸೊ ಅವರು ನಿಮಗೆ ಇಷ್ಟ ಬಂದಂಥ ಪೊಸಿಷನ್ಗಳನ್ನ ಟ್ರೈ ಮಾಡ್ಬೋದು. ಅದರಿಂದ ನಿಮ್ಮ ಪಾರ್ಟ್ನರ್ಗೂ ಸಹ 100% ಸ್ಯಾಟಿಸ್ಫೈ ಆಗುತ್ತೆ ಮತ್ತು ಅವ್ರಿಗೆ ಇಷ್ಟ ಆಗುತ್ತೆ ಕೂಡ. ಈ ಸ್ಟ್ರೈಟ್ ಪೆನಿಸ್ಗಿಂತ ಲೈಟಾಗಿ ಬೆಂಡ್ ಆಗಿರುವಂಥ ಪೆನಿಸ್ ಶಿಶ್ನದಿಂದ ನೀವು ಯಾವ ಪೊಸಿಷನ್ ಬೇಕಾದರೂ ಟ್ರೈ ಮಾಡ್ಬೋದು, ಯಾವ ಆ್ಯಂಗಲ್ ಬೇಕಾದ್ರೂ ಸಹ ಟ್ರೈ ಮಾಡ್ಬೋದು. ಸೊ ಈಗ ನಿಮಗೆ ಅರ್ಥ ಆಯ್ತಾ ಅನ್ಕೋತೀನಿ, ಬೆಂಡ್ ಆಗಿರೋ ಪೆನಿಸಿಂದ ಮಕ್ಕಳಾಗೋದು